ಯಾಕೆ ಏನಾಗೈತಿ? ಏನಿಲ್ಲ ರೀ, ನಮ್ ತಂಗಿಗ್ ಬೆಳಿಗ್ಗೆ ಫೋನ್ ಮಾಡಿದ್ದೆ, ಬಾಳ್ ಬೇಜಾರಿಂದ ಮಾತಾಡಕತ್ತಿಳ. ಹೌದು, ನಾನು ಬೆಳಗ್ಗೆ ಕೇಳಿಸ್ಕೊಂಡೆ ನಿಮ್ಮವ್ಗ ಯಾವಾಗ ಹುಷಾರಿಲ್ದಂಗ ಆತ. ಅವಾಗಲಿಂದ ನಿಮ್ ತಂಗಿ ಒಬ್ಬಕ್ಕೆ ನಿಭಾಯಿಸಕತ್ತಾಳೆ ಎಲ್ಲ ಖರ್ಚೆಲ್ಲ. ಇವಾಗ ನೋಡ್ರಿ, ಮೆಡಿಕಲ್ ಖರ್ಚಾಗಿರ್ಬೋದು, ಹಾಸ್ಪಿಟ್ಲ್ ಖರ್ಚಾಗಿರ್ಬೋದು, ಮತ್ತೆ ಮೆಡಿಸಿನ್ ಖರ್ಚಾಗಿರ್ಬೋದು, ಇವೆಲ್ಲಾ ಖರ್ಚಂತ ಬಾಳ ಆಗಕತ್ತವ್ರಿ. ಹೌದು, ನನಗೂ ಗೊತ್ತು. ಇವಾಗ ಸಣ್ಣ ಒಂದು ಟ್ರೀಟ್ಮೆಂಟ್ ಮಾಡ್ಸಕ್ ಹೋದೆ ಅಂದ್ರೆ ಭಾಳ ಖರ್ಚಾಗ್ತದೆ. ಅಯ್ಯ ನಾನು ಬರ್ಬೇಕಾದ್ರೆ ಫೋನ್ ಮಾಡ್ಬೇಕಿಲ್ಲ? ಸರಿ ಬಿಡು, ಅವು ಆರಾಮಳ? ಅವ್ವ ಈಗ ಆರಾಮಾಗೈತಿ. ನಂಗೆ ಬಾಳ್ ಕಷ್ಟ. ವಾರ ವಾರ ಚೆಕಪ್ ಕರ್ಕೊಂಡ್ ಹೋಗ್ಬೇಕು. ಆ ಚೆಕಪ್ ಈ ಚೆಕಪ್ ಅಂತೇಳಿ ರೊಕ್ಕ ಬಾಳ್ ಖರ್ಚಾಲತ್ತಾವ. ಒಂದೊಂದ್ಸತಿ ಅವನ್ ಬೆಳ್ಕೊಂತ ಚಿಂತೆ ಮಾಡ್ತಿರ್ತೀವಿ, ಇನ್ನ ಎಷ್ಟು ದಿನ ಅಂತ ನೋಡ್ಕೋಬೇಕು. ಕೂಡಿಟ್ಟಿರೋ ದುಡ್ಡೆಲ್ಲ ಖಾಲಿ ಆಗ್ಯಾವ. ನಾವು ಅವಾಗವಾಗ ಯೋಚನೆ ಮಾಡ್ತಿರ್ತೀವಿ, ನಾವು ಅವಾಗವಾಗ ನೋಡ್ಕೊಂಬ ಅಂತಂದು. ಆದ್ರೆ ನಾನು ಇರೋ ಪರಿಸ್ಥಿತಿಯಾಗ ನೋಡ್ಕೊಳಕ್ ಆಗಲ್ಲ. ಹೌದು, ಫ್ಯಾಮಿಲಿಯಾಗ ಯಾರಿಗೇನೋ ಒಬ್ರಿಗೆ ಆರಾಮಿಲ್ಲ ಅಂದ್ರ ರೊಕ್ಕದ್ ಬಾಳ್ ಕಷ್ಟ ಆಗುತ್ತೆ ಎಲ್ಲರಿಗೆ. ಇದನ್ನೆಲ್ಲ ನೋಡ್ಕೊಳಕ ಫಸ್ಟ್ ಏನಾದ್ರು ಮಾಡ್ಬೇಕಾಗಿತ್ತು. ಅದಕ್ಕೆ ಹೇಳೋದು, ಹೆಲ್ತ್ ಇನ್ಸೂರೆನ್ಸ್ ಮಾಡಿಸ್ಕೋಬೇಕಂತ ಅಂದ್ಬಿಟ್ಟು. ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಗೊತ್ತಾಗಲ್ಲ, ಇಂಥ ಟೈಮಿಗೆ ಉಪಯೋಗ ಆಗುತ್ತೆ. ಸೊ ಇನ್ಯಾಕೆ ವೇಟ್ ಮಾಡ್ತಾ ಇದ್ದೀರಾ? ನನ್ನ ಬಯೋದಲ್ಲಿ ಒಂದು ಲಿಂಕ್ ಇದೆ, ಅಲ್ಲಿ ಹುಡ್ಕೊಳಕ್ಕೆ ಹೋಗ್ಬೇಡಿ. ನಮ್ಮ ಬಯೋದಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ, ಅದನ್ನ ಕ್ಲಿಕ್ ಮಾಡಿ ನೀವು ಆನ್ಲೈನ್ ಪೇಮೆಂಟ್ ಮಾಡಿದ್ರೆ 25% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಹಂಗೆ ಈ ಪ್ಲಾನ್ ಅಲ್ಲಿ ಡೆಡಿಕೇಟ್ ಸಪೋರ್ಟ್ ಕೂಡ ಸಿಗುತ್ತೆ. ಹಂಗೆ ನಿಮ್ ಫ್ಯಾಮಿಲಿಕ್ಕಿಂತ 400-500 ಏನ್ ದೊಡ್ಡದಲ್ಲ. ಆದಷ್ಟು ಬೇಗ ಹೋಗ್ಬಿಟ್ಟು ಇನ್ಸೂರೆನ್ಸ್ ತಗೊಳ್ಳಿ. ಹಂಗೆ ನಿಮ್ಗೆ 1 ಕೋಟಿವರೆಗೂ ಕವರೇಜ್ ಕೂಡ ಸಿಗುತ್ತೆ. ನಿಮ್ಮ ಫ್ಯಾಮಿಲಿನ ಸೇಫ್ ಆಗಿಡಿ.